Excel Academics presents Mahila Manikya. Associate sponsors Cambridge Institute of Technology, City College. ಕ್ರೀಡಾ ಸಾಧಕರನ್ನ ಸನ್ಮಾನಿಸ್ತಾ ಇರುವಂತಹ ವೇದಿಕೆ ಇದು. ನ್ಯೂಸ್ ಫಸ್ಟ್ ಮಹಿಳಾ ಮಾಣಿಕ್ಯ. ಕೌಟುಂಬಿಕ ಮೌಲ್ಯಗಳು, ನಾವೇನು ಫ್ಯಾಮಿಲಿ ವ್ಯಾಲ್ಯೂಸ್ ಅಂತ ಹೇಳ್ತೀವಿ, ಆ ವ್ಯಾಲ್ಯೂಸ್ ಇವತ್ತವರೆಗೂ ಉಳ್ಕೊಂಡು ಬೆಳ್ಕೊಂಡು ಬಂದಿದೆ ಅಂತಂದ್ರೆ ಅದಕ್ಕೆ ಹೆಣ್ಣೆ ಕಾರಣ. ವರ್ಲ್ಡ್ ಕಪ್ ವಿನ್ ಆದಂಥ ನಮ್ಮ ಕ್ರಿಕೆಟರ್ ದೀಪಿಕಾ ಅವ್ರಿಗೆ ಎಲ್ಲರಿಗೂ ಕೂಡ 10 ಲಕ್ಷ ನಮ್ಮ ಸರ್ಕಾರದಿಂದ ನಾವು ಘೋಷಣೆ ಮಾಡಿದ್ವಿ. ಆ 3 ಜನರಿಗೂ ಕೂಡ ಸರ್ಕಾರಿ ಉದ್ಯೋಗವನ್ನು ಕೂಡ ನಾವು ಕೊಡ್ತೇವೆ. And it was a proud moment to stand on the Asian Games podium. Tricolor went up high and when they announced the country. As Garden City University, I give you an open welcome. Any of you want to do your studies, please come to us. We'll do it for free for all of you. ನ್ಯೂಸ್ ಫಸ್ಟ್ ಮಹಿಳಾ ಮಾಣಿಕ್ಯ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ನೀಡುವಂತಹ ಸಮಯ. ಇನ್ನೊಂದಷ್ಟು ಸಾಧನೆ ಮಾಡೋಣ ಅಂತ ಆಸೆ ಇದೆ. ನ್ಯೂಸ್ ಫಸ್ಟ್ನವರಿಗೆ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ನ್ಯೂಸ್ ಫಸ್ಟ್ ಆಯೋಜನೆ ಮಾಡಿರುವಂತಹ ಮಹಿಳಾ ಮಾಣಿಕ್ಯ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತ. ಹಾಗೆ ನ್ಯೂಸ್ ಫಸ್ಟ್ನ ಎಲ್ಲ ವೀಕ್ಷಕರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇದು ಎಕ್ಸೆಲ್ ಅಕಾಡೆಮಿಕ್ಸ್ ಪ್ರೆಸೆಂಟ್ಸ್ ನ್ಯೂಸ್ ಫಸ್ಟ್ ಮಹಿಳಾ ಮಾಣಿಕ್ಯ. ಅಸೋಸಿಯೇಟ್ ಸ್ಪಾನ್ಸರ್ಸ್ Cambridge Institute of Technology and City College. Concept by Ad6 Advertising. ಮಹಿಳಾ ಮಾಣಿಕ್ಯ, ಈ ಹೆಸರಿನಲ್ಲೇ ಏನು ಹೆಮ್ಮೆ ಇದೆಯಲ್ವಾ? ಆದರೆ ಆ ಹೆಮ್ಮೆಯ ಹಿಂದೆ ಎಷ್ಟು ನೋವಿದೆ, ಎಷ್ಟು ತ್ಯಾಗ ಇದೆ, ಎಷ್ಟು ನಿರಾಕರಣೆ ಇದೆ ಅನ್ನೋದು ಅನುಭವಿಸಿದವರಿಗಷ್ಟೇ ಗೊತ್ತು. ಇಲ್ಲಿ ಸೇರಿರುವಂಥ ಸಾಧಕರದ್ದು ಕೇವಲ ಪದಕಗಳ ಕಥೆಯಲ್ಲ. ಮುಂಜಾನೆ 4 ಗಂಟೆಗೆದ್ದು ಅಭ್ಯಾಸ ಮಾಡಿದಂಥ ದಿನಗಳ ಕತೆ, ಗಾಯಗಳಾದಂಥ ಟೈಮ್ನಲ್ಲೂ ಗ್ರೌಂಡ್ಗಿಳಿದು ಪ್ರಾಕ್ಟೀಸ್ ಮಾಡಿದಂಥ ಕತೆ, ಜೊತೆಗೆ ನಿನ್ನ ಕೈನಲ್ಲಾಗಲ್ಲ ಅಂತ ಹೇಳಿದಂಥ ಟೈಮ್ನಲ್ಲೂ ಮಾಡಿ ತೋರಿಸ್ತೀನಿ ಅಂತ ಧೈರ್ಯ ತೋರಿಸಿದವರ ಕತೆ. ಕ್ರೀಡಾ ಲೋಕದಲ್ಲಿ ಅಭೂತಪೂರ್ವ ಸಾಧನೆಯನ್ನ ಮಾಡಿ ರಾಜ್ಯದ ಹೆಸರನ್ನ, ದೇಶದ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆರುಗುವಂತೆ ಮಾಡಿದಂಥ ಕ್ರೀಡಾ ಸಾಧಕರನ್ನ ಸನ್ಮಾನಿಸ್ತಾ ಇರುವಂಥ ವೇದಿಕೆ ಇದು. ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಕ್ರೀಡಾ ಸಾಧಕರು ಹಾಗೆ ಹಿರಿಯ ನಟಿ ಉಮಾಶ್ರೀ ಅವರಿಗೆ ಜೀವಮಾನ ಪ್ರಶಸ್ತಿಯನ್ನ ನೀಡುವಂಥ ಕಾರ್ಯಕ್ರಮದ ವೇದಿಕೆ ಇದು. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಈ ಮಹಿಳಾ ಮಾಣಿಕ್ಯ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಸಾಧಕರಿಗೆ, ಅವರ ಕುಟುಂಬಸ್ಥರಿಗೆ, ಅವರನ್ನ ಸನ್ಮಾನ ಮಾಡೋಕೆ ಬಂದಿರುವಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಈ ಮಹಿಳಾ ಮಾಣಿಕ್ಯ ಕಾರ್ಯಕ್ರಮವನ್ನ ನ್ಯೂಸ್ ಫಸ್ಟ್ ಆಯೋಜನೆ ಮಾಡಿದ್ಯಾಕೆ, ಸಾಧಕರ ಆಯ್ಕೆ ಹೇಗಾಯಿತು, ಈ ಬಗ್ಗೆ ನ್ಯೂಸ್ ಫಸ್ಟ್ನ MD ಹಾಗೆ CEO ಎಸ್ ರವಿಕುಮಾರ್ ಅವರು ನಿಮಗೆ ತಿಳಿಸಿಕೊಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ರಾಜ್ಯದ ಕ್ರೀಡಾಪಟುಗಳು ನಮ್ಮ ದೇಶವನ್ನು ಪ್ರತಿನಿಧಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿದಂತೆಲ್ಲ ಕ್ರೀಡಾಪಟುಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ರಂಗಕರ್ಮಿ, ಹಿರಿಯ ಕಲಾವಿದರು ಉಮಾಶ್ರೀ ಅವರು ಅವರ ಅಪಾರವಾದ ಕಲಾ ಸೇವೆಗೆ ಅವರನ್ನು ಗೌರವಿಸುವುದಕ್ಕೋಸ್ಕರ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನ್ಯೂಸ್ ಫಸ್ಟ್ ವತಿಯಿಂದ ನಾವು ಅವರಿಗೆ ಕೊಡ್ತಾ ಇದ್ದೀವಿ. ಅದಕ್ಕೆ ನಮಗೆ ತುಂಬ ಸಂತೋಷ ಇದೆ. ಥ್ಯಾಂಕ್ ಯು ಮೇಡಮ್, ತಾವು ಬಂದಿದ್ದಕ್ಕೆ. ನಾವು ಸ್ಪೋರ್ಟ್ಸ್ ಅಂದ ತಕ್ಷಣ, ಅಂದರೆ ಕ್ರೀಡೆ ಅಂದ ತಕ್ಷಣ ನಮಗನ್ಸೋದು ಬರೀ ಟ್ರೋಫಿ ಮೆಡಲ್ ಗೆಲ್ಲೋದು ಅಂತ. ನನಗನ್ಸುತ್ತೆ ಕ್ರೀಡೆ ಬರೀ ಟ್ರೋಫಿ ಮೆಡಲ್ ಗೆಲ್ಲೋದಲ್ಲ ಅಷ್ಟೇ ಅಲ್ಲ,
ಇದರ ಹಿಂದೆ ಅವರ ಶಿಸ್ತು, ಧೈರ್ಯ, ಸಾಹಸ ಮತ್ತು ಕನಸುಗಳನ್ನು ಹೊತ್ತು ಅದನ್ನು ಸಾಕಾರಗೊಳಿಸುವಂಥ ಕೆಲಸವನ್ನು ಅವರು ಮಾಡ್ತಿರ್ತಾರೆ. ಹಂಗಾಗಿ ನಿಮ್ಮೆಲ್ಲರಿಗೂ ನಾನು ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿಮ್ಮ ಸ್ಫೂರ್ತಿಯ ಕಥೆಯನ್ನು ಮನೆಗಳಿಗೂ ತಲುಪಿಸುವಂಥ ಕೆಲಸ ಮಾಡ್ತಿದೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತಿದೆ. ಒಂದು, ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿ, ಸಂಸ್ಕಾರ, ಆಚಾರ, ವಿಚಾರ ಮತ್ತು ಕೌಟುಂಬಿಕ ಮೌಲ್ಯಗಳು, ನಾವೇನು ಫ್ಯಾಮಿಲಿ ವ್ಯಾಲ್ಯೂಸ್ ಅಂತ ಹೇಳ್ತೀವಿ, ಆ ವ್ಯಾಲ್ಯೂಸ್ ಇವತ್ತವರೆಗೂ ಉಳ್ಕೊಂಡು ಬೆಳ್ಕೊಂಡು ಬಂದಿದೆ ಅಂತಂದರೆ ಅದಕ್ಕೆ ಹೆಣ್ಣೆ ಕಾರಣ. ಅದು ನಮ್ಮ ತಾಯಿ ಇರ್ಬೋದು, ನಮ್ಮ ಅಜ್ಜಿ ಇರ್ಬೋದು, ನಮ್ಮ ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ನಮ್ಮ ಮಗಳಿರ್ಬೋದು. ಇವರ ಒಂದು ವಿಶೇಷವಾದ ಕೊಡುಗೆಯಿಂದ ಇವತ್ತು ನಮ್ಮ ಕುಟುಂಬಗಳು ಚೆನ್ನಾಗಿದೆ, ನಾವು ಚೆನ್ನಾಗಿದ್ದೀವಿ, ನಾವಿಲ್ಲಿ ನಿಂತಿದ್ದೀವಿ ಅಂತಂದರೆ ಅವರ ಪ್ರೋತ್ಸಾಹ ಮತ್ತು ಅವರ ಒಂದು ಉತ್ತೇಜನ ನಮಗೇನು ಕೊಟ್ಟಿದ್ದಾರೆ, ಅವರ ಒಂದು ಡೆಡಿಕೇಶನ್ ಏನಿದೆ ಟುವರ್ಡ್ಸ್ ದೇರ್ ಫ್ಯಾಮಿಲಿ, ನಿಜವಾಗಲೂ ಅದೇ ಕಾರಣ ಅಂತ ನನಗೆ ಅನ್ನಿಸ್ತಿದೆ. ಸೊ ಮಹಿಳೆಯರ ಸಾಧನೆ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಮ್ಮಿನೇ. ಯಾಕಂತಂದರೆ ಹೇಳ್ತಾ ಹೋದರೆ ನಾವೆಷ್ಟು ಬೇಕಾದರೂ ಮಾತಾಡ್ಬೋದು. ಇವತ್ತು ನಾವು ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ಅಗಾಧವಾದ ಸಾಧನೆಯನ್ನು ಮಾಡಿದ್ದಾರೆ. ಸೊ ಹಂಗಾಗಿ ಅಂಥ ಸಾಧಕರನ್ನು ಹುಡುಕಿ ಗೌರವಿಸುವಂಥ ಒಂದು ಕೆಲಸವನ್ನು ನ್ಯೂಸ್ ಫಸ್ಟ್ ಮತ್ತು ಆ್ಯಡ್6 ಸಂಸ್ಥೆ ಮಾಡ್ತಾ ಇದೆ. ಸೊ ಥ್ಯಾಂಕ್ ಯು ಎವ್ರಿವನ್. ಈಗ ಮಹಿಳಾ ಮಾಣಿಕ್ಯಗಳನ್ನ ವೇದಿಕೆಯ ಮೇಲೆ ಸನ್ಮಾನಿಸುವಂತಹ ಸಮಯ. ಮಹಿಳಾ ಮಾಣಿಕ್ಯ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರುವಂತಹ ಮೊದಲ ಸಾಧಕಿ ದೀಪಿಕಾ ಟಿಸಿ, ಭಾರತದ ಅಂಧ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ. ಸಾಧಕರನ್ನ ಸನ್ಮಾನಿಸುವುದಕ್ಕೆ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವೇದಿಕೆಯ ಮೇಲೆ ಬರಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೋತೀನಿ. ಹಾಗೆಯೇ ಒಲಿಂಪಿಕ್ಸ್ನಲ್ಲಿ 2 ಬಾರಿ ಭಾರತವನ್ನ ರೆಪ್ರೆಸೆಂಟ್ ಮಾಡಿರುವಂತಹ ಕರ್ನಾಟಕದ ಹೆಮ್ಮೆಯ ಅಥ್ಲೀಟ್ ಪ್ರಮೀಳಾ ಅಯ್ಯಪ್ಪ ಅವರು ಕಾರ್ಯಕ್ರಮದ ವೇದಿಕೆಯ ಮೇಲೆ ಬರಬೇಕು. ಹಾಗೆ ನ್ಯೂಸ್ ಫಸ್ಟ್ ವಾಹಿನಿಯ ಸಿಇಒ ಹಾಗೆ ಎಂಡಿ ಆಗಿರುವಂತಹ ಎಸ್ ರವಿಕುಮಾರ್ ಅವರು, ಆ್ಯಡ್6 ಅಡ್ವರ್ಟೈಸಿಂಗ್ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ವಿಜಯಕಲಾ ಸುಧಾಕರ್ ಅವರು ಕಾರ್ಯಕ್ರಮದ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಕರ್ನಾಟಕದಿಂದ ಭಾರತದ ತಂಡಕ್ಕೆ ನಾಯಕಿಯಾಗಿರೋದು ನನಗೆ ತುಂಬ ಹೆಮ್ಮೆ ತಂದುಕೊಡ್ತಾ ಇದೆ. ನಮ್ಮಂಥ ಪ್ರತಿಭೆಗಳನ್ನು ಗುರುತಿಸಿ ಈ ಒಂದು ಅವಾರ್ಡ್ ಕೊಟ್ಟಿದ್ದಕ್ಕೆ ನ್ಯೂಸ್ ಫಸ್ಟ್ ಅವರಿಗೆ ನಾನು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಮ್ಯಾಮ್ ಸಹ ಇವತ್ತು ಬಂದಿದ್ದಾರೆ, ಅವ್ರಿಗೂ ಸಹ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು ಮ್ಯಾಮ್. ಎಲ್ಲ ನಮ್ಮ ಹೇಳ್ತಾರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ, ಅದು ಖಂಡಿತ ನಿಜವಾದ ಮಾತು. ಹೆಣ್ಮಕ್ಳಿದ್ರೇ ಒಂದು ಮನೆ ಬೆಳಕಾಗೋದಕ್ಕೆ ಸಾಧ್ಯ, ಒಂದು ದೇಶ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಅವಾರ್ಡಿಗೆ ಎಲ್ಲ ಒಂದು ಸೆಲೆಕ್ಷನ್ ಆಗಿರುವಂತಹ ಎಲ್ಲ ಸಾಧಕಿಯರಿಗೆ ನಾನು ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟ ಖ್ಯಾಬಿ ಸಮರ್ಥನಂ ಮತ್ತು ಇಷ್ಟು ನನ್ನ ಎತ್ತರಕ್ಕೆ ಬೆಳೆಸಿದಂತಹ ಕರ್ನಾಟಕದ ಜನತೆಗೆ ನಾನು ಅವರಿಗೆ ಯಾವಾಗಲೂ ಚಿರಋಣಿಯಾಗಿ ಇರೋದಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ದೀಪಿಕಾ, ನಿಮ್ಮ ಅದ್ಭುತವಾದಂತಹ ಮಾತುಗಳಿಗೆ. ಮಹಿಳಾ ಮಾಣಿಕ್ಯ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರುವಂತಹ ಮತ್ತೋರ್ವ ಹೆಮ್ಮೆಯ ಕನ್ನಡತಿ ಧನಲಕ್ಷ್ಮಿ ಪೂಜಾರಿ, ಭಾರತ ಕಬಡ್ಡಿ ತಂಡದ ಆಟಗಾರ್ತಿ.
ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕರಿಸುತ್ತಾ ಎಲ್ಲರಿಗೂ, ಹಾಗೆ ಇಲ್ಲಿ ಬಂದಿರುವ ಎಲ್ಲರಿಗೂ ನಮಸ್ಕರಿಸುತ್ತಾ ತುಂಬ ಖುಷಿಯಾಯಿತು. ನಾನು ನ್ಯೂಸ್ ಫಸ್ಟ್ ಅವರಿಗೆ ಯಾವತ್ತೂ ಆಭಾರಿಯಾಗಿರ್ತೇನೆ ಈ ಅವಾರ್ಡ್ ನನಗೆ ಕೊಟ್ಟಿರೋದಕ್ಕೆ, ನನ್ನನ್ನು ಗುರುತಿಸಿ. ನಾನು 15 ವರ್ಷ ನಂದು ಕಬಡ್ಡಿ ಜರ್ನಿ. ನಾನು 7th ಸ್ಟ್ಯಾಂಡರ್ಡಲ್ಲಿ ಕಬಡ್ಡಿ ಸ್ಟಾರ್ಟ್ ಮಾಡಿದೆ. ತುಂಬ ಅಪ್ ಆ್ಯಂಡ್ ಡೌನ್ಸ್ ಇರ್ಬೋದು, 2 ಕಾಲು ಸರ್ಜರಿ ಆಗಿರ್ಬೋದು, ಬಟ್ ಒಂದೇ ಆಸಿದ್ದದು ನನಗೆ ದೇಶದ ಜರ್ಸಿ ಹಾಕಬೇಕು, ದೇಶದ ಧ್ವಜವನ್ನು ಮೇಲೆ ಏರಿಸಬೇಕು ಅನ್ನೋದು. ಇವತ್ತು ನಾನು ಮಾಡಿದ್ದೇನೆ. ಯಾಕಂದರೆ ನನಗೆ 2020ಯಲ್ಲಿ ಸರ್ಜರಿ ಆಯಿತು, ಬಟ್ ಆವಾಗಲೂ ತುಂಬ ಜನ ಹೇಳಿದರು, ಏನಕ್ಕೆ ಸ್ಪೋರ್ಟ್ಸ್ ಮಾಡ್ತೀಯ, ಏನೂ ಇಲ್ಲ ಅದರಲ್ಲಿ, ಯೂಸ್ ಇಲ್ಲ, ಜಾಬ್ ಇಲ್ಲ, ಹಾಗೆ ಹೀಗೆ ಅಂದರು. ಬಟ್ ಯಾವುದನ್ನು ಕಿವಿಗೆ ಹಾಕಿಲ್ಲ ನಾನು. ಅದೇ ದೇಶಕ್ಕೋಸ್ಕರ ಆಡಬೇಕು, ನನ್ನ ದೇಶಕ್ಕೆ ಏನಾದರೂ ಹೆಸರು ತರಬೇಕು, ನನ್ನ ರಾಜ್ಯಕ್ಕೆ ಏನಾದರೂ ಹೆಸರು ತರಬೇಕನ್ನುವ ಆಸೆ ಇತ್ತು. ಇವತ್ತು ಮಾಡಿದ್ದೇನೆ. ಇನ್ನು ಮುಂದೇನೂ ನಾನು ಖಂಡಿತವಾಗ್ಲೂ ನನ್ನ ದೇಶಕ್ಕೆ, ನನ್ನ ರಾಜ್ಯಕ್ಕೆ, ನನ್ನ ತಂದೆ ತಾಯಿಗೆ, ನನ್ನ ಊರಿಗೆ ಖಂಡಿತವಾಗ್ಲೂ ಹೆಸರು ಮಾಡ್ತೇನೆ ಅಂತ ನಾನು ಹೇಳ್ತೇನೆ. ಹೀಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಸದಾ ಇರಲಿ ಅಂತ ಹೇಳಿಕೊಳ್ತೇನೆ. ಮ್ಯಾಮ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮು ಇದ್ದಾರೆ. ತುಂಬ ಖುಷಿಯಾಯ್ತು ಮ್ಯಾಮ್ ನಿಮ್ಮನ್ನು ನೋಡಿ. ಹೀಗೆ ಇರಲಿ ನನ್ನ ಮೇಲೆ ನಿಮ್ಮ ಸಪೋರ್ಟು. ಪ್ರಮೀಳಾ ಮ್ಯಾಮ್ ನಿಮ್ಮ ಬಗ್ಗೆನೂ ನಾನು ತುಂಬ ಕೇಳಿದ್ದೇನೆ, ಹಾಗೆ ನ್ಯೂಸ್ ಫಸ್ಟ್ ಬಗ್ಗೆನೂ ನಾನು ಕೇಳಿದ್ದೇನೆ. ನಿಮ್ಮ ಈ ಅವಾರ್ಡಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೇನೆ. ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಧನಲಕ್ಷ್ಮಿ ಅವರೇ. ಈಗ ಪ್ರಶಸ್ತಿಯನ್ನ ಸ್ವೀಕರಿಸುವುದಕ್ಕೆ ವೇದಿಕೆ ಮೇಲೆ ಬರ್ತಾ ಇರೋರು ಸಂಜನಾ ರಮೇಶ್, ಭಾರತ ಬಾಸ್ಕೆಟ್ಬಾಲ್ ತಂಡದ ಆಟಗಾರ್ತಿ. Hi. I think I speak for most athletes. Playing in front of 30,000 people is much easier than talking on the stage. I first would like to thank, our chief guests, First News, for honoring me with this award. It really shows how much Karnataka supports women development in sports, and I'm really honored to be here. Thank you so much. And as a woman, we have faced so many struggles in life, especially me. The last 3 months have been very tough. I recently lost my father as well. But through it all, like, the backbone in my family has always been my mother. She has, yes, from, watching every practice to every game to also being here today, she's always been the backbone of my family. So I would love to dedicate this award to her. Thank you. ಥ್ಯಾಂಕ್ ಯು ಸಂಜನಾ. ಮಹಿಳಾ ಮಾಣಿಕ್ಯ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರುವಂತಹ ಮತ್ತೋರ್ವ ಸಾಧಕಿ ತಾನ್ಯಾ ಹೇಮಂತ್, ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಆಟಗಾರ್ತಿ. Thank you so much, especially to News First, for this wonderful event. Like I think everyone knows, women development is very important, and this is such a nice and splendid event that you have organized for us. Thank you so much, ma'am, for your support, and for everyone else on the stage as well. Thank you so much. ಥ್ಯಾಂಕ್ ಯು ತಾನ್ಯಾ. ಮಹಿಳಾ ಮಾಣಿಕ್ಯ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರುವಂತಹ ಮತ್ತೋರ್ವ ಹೆಮ್ಮೆಯ ಕನ್ನಡತಿ ದೀನಿಧಿ ದೇಸಿಂಗು, ಅಂತಾರಾಷ್ಟ್ರೀಯ ಈಜುಪಟು.
be receiving this award. Thank you so much, ma'am. Thank you, sir. As an athlete, I was really scared of the water. Very surprising, I'm a swimmer. And I'm really honored to be getting this award. As athletes, especially in Karnataka, in our sport, it's sometimes difficult to get recognition. So I'm very happy to News First to be honoring me with this award. Thank you so much. ಥ್ಯಾಂಕ್ ಯು. ವಿ ಆರ್ ಆಲ್ಸೋ ಪ್ರೌಡ್ ಆಫ್ ಯು ವಿನಿಧಿ. ಥ್ಯಾಂಕ್ ಯು ವೆರಿ ಮಚ್. ಪ್ರಶಸ್ತಿಯನ್ನ ಸ್ವೀಕರಿಸುವುದಕ್ಕೆ ಈಗ ವೇದಿಕೆಯ ಮೇಲೆ ಬರ್ತಾ ಇರುವಂತಹ ಸಾಧಕಿ ಅಕ್ಷತಾ ಪೂಜಾರಿ, ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್. ಎಲ್ಲರಿಗೂ ನಮಸ್ತೆ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಆಲ್ ಫಾರ್ ಹ್ಯಾವಿಂಗ್ ಮೀ ಹಿಯರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ರವಿ ಸರ್, ಈ ಒಂದು ಅದ್ಭುತ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ, ಹಾಗೂ ನಿಮ್ಮ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತೇನೆ. ಪ್ರತಿಯೊಬ್ಬ ಕ್ರೀಡಾ ಸಾಧಕರ ಹಿಂದೆ ಅವರ ತರಬೇತುದಾರರ ಪ್ರೋತ್ಸಾಹ, ಪ್ರಯತ್ನ ಬಹಳ ಮುಖ್ಯ ಇದೆ. ಹಾಗಾಗಿ ನನ್ನ ತರಬೇತುದಾರರಾದಂತಹ ಸತೀಶ್ ಕುಮಾರ್ ಕುದ್ರೋಳಿ, ವಿಜಯ್ ಕಾಂಚನ್, ಈಶ್ವರ್ ಕಟೇಲ್ ಅವರಿಗೆ ಈ ಸಂದರ್ಭದಲ್ಲಿ ಇದನ್ನು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಒಂದು ವೇದಿಕೆ ನಮಗೆ ಪ್ರತಿಯೊಬ್ಬ ಕ್ರೀಡಾ ಸಾಧಕರಿಗೆ ಒಂದು ಅದ್ಭುತ ವೇದಿಕೆಯನ್ನು ತಾವು ಕಲ್ಪಿಸಿಕೊಟ್ಟಿದ್ದೀರಿ. ನನ್ನ ಮುಂದಿನ ಕ್ರೀಡಾ ಸಾಧನೆಗೆ ತಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರಲಿ. ಈ ಒಂದು ಪ್ರಶಸ್ತಿ ನನ್ನ ಮುಂದಿನ ಕ್ರೀಡಾ ಸಾಧನೆಗೆ ಒಂದು ಸ್ಫೂರ್ತಿಯಾಗಿದೆ. ಹಾಗೆ ನಾನು ಎಲ್ಲರಿಗೂ ನನ್ನ ಜೊತೆ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ನನ್ನ ಎಲ್ಲ ಸಹೋದರಿಯರಿಗೂ ಶುಭಾಶಯವನ್ನು ಹೇಳ್ತಾ ನನ್ನೆರಡು ಮಾತಿಗೆ ಥ್ಯಾಂಕ್ ಯು ಅಕ್ಷತಾ ಅವರು. ಮತ್ತಷ್ಟು ಮಹಿಳಾ ಮಾಣಿಕ್ಯಗಳನ್ನು ಸನ್ಮಾನಿಸುವಂತಹ ಸಮಯ ಅದು. ಹಾಗಾಗಿ ಅವರನ್ನ ಸನ್ಮಾನಿಸುವುದಕ್ಕೆ ಕಾರ್ಯಕ್ರಮದ ವೇದಿಕೆಗೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಹಾಗೆ ನ್ಯೂಸ್ ಫಸ್ಟ್ ವಾಹಿನಿಯ MD ಹಾಗೆ CEO S ರವಿಕುಮಾರ್ ಅವರು, ಕರ್ನಾಟಕದ ಮಾಜಿ ಅಥ್ಲೀಟ್ ಪ್ರಮೀಳಾ ಅಯ್ಯಪ್ಪ ಅವರು, ಹಾಗೆಯೇ ಕ್ರಿಸ್ಟೋ ವಿ ಜೋಸೆಫ್, ಡೈರೆಕ್ಟರ್ ಸ್ಟ್ರಾಟಜಿ ಆ್ಯಂಡ್ ಪ್ಲಾನಿಂಗ್, ಗಾರ್ಡನ್ ಸಿಟಿ ಯೂನಿವರ್ಸಿಟಿ, ಹಾಗೆಯೇ ಯಶಸ್ವಿನಿ, ಡೈರೆಕ್ಟರ್, ಗಾರ್ಡನ್ ಸಿಟಿ ಯೂನಿವರ್ಸಿಟಿ ವೇದಿಕೆಯ ಮೇಲೆ ಬರಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೋತೀವಿ. ಮಹಿಳಾ ಮಾಣಿಕ್ಯ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರುವಂತಹ ನಮ್ಮ ಹೆಮ್ಮೆಯ ಆಟಗಾರ್ತಿ, ಹೆಮ್ಮೆಯ ಸಾಧಕಿ ರಾಜೇಶ್ವರಿ ಗಾಯಕ್ವಾಡ್, ಭಾರತ ಕ್ರಿಕೆಟ್ ತಂಡದ ಆಟಗಾರ್ತಿ. ಎಲ್ರಿಗೂ ನಮಸ್ಕಾರ. ಇದು ಆ್ಯಕ್ಚುಲಿ ಅವಾರ್ಡ್ ತೊಗೊಳ್ತಾ ಇರೋದು ಮ್ಯಾಮ್ ಹತ್ರ, ಇದು 2ನೇ ಅವಾರ್ಡ್ ನಂದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಈ ಥರ ಇನ್ನೂ ಅವಾರ್ಡ್ ಸಿಕ್ಕಿದ್ರೆ ನೀವೇ ಬಂದು ಕೊಡಬೇಕಂತ ನನ್ನ ಒಂದು ಆಸೆ. ಮತ್ತು ಸರ್ ತುಂಬ ಧನ್ಯವಾದ ನ್ಯೂಸ್ ಫಸ್ಟ್ ಈ ಅವಾರ್ಡ್ ನಾನು ಕೊಟ್ಟಿದ್ದಕ್ಕೆ. ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ವಿಡಿಯೋ ನೋಡಿ ಆ್ಯಕ್ಚುಲಿ ನಾನು ತುಂಬ ಎಮೋಷ್ನಲ್ ಆದೆ. ಯಾಕಂದರೆ ಆ ವಿಡಿಯೋಲಿ ಹೇಳಿದ್ರು
ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ನಾನು ಇಷ್ಟು ಎತ್ತರಕ್ಕೆ ಬಂದಿದ್ದೀನಿ ಅಂತ. ಬಟ್ ಆ ಮಾತು ನಿಜ. ಯಾರೇ ಎಲ್ಲ ಕ್ರೀಡಾಪಟುಗಳು ನನಗೆ ನಾನು ಕರೆಕ್ಟ್ ಅಂತ ಹೇಳ್ಬೋದು. ಯಾಕಂದರೆ ತಂದೆ ತಾಯಿ ಸಪೋರ್ಟ್ ಇಲ್ಲದೆ ಹುಡುಗಿರು ಈ ಮಟ್ಟದಲ್ಲಿ ಸಾಧನೆ ಮಾಡೋದು ಕಷ್ಟ. ಸೊ ನಾನು ಇವಾಗ ಏನೇ ಇದ್ರೂ ನನ್ನ ತಂದೆ ತಾಯಿ ಸಪೋರ್ಟಿಂದನೇ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಾಜೇಶ್ವರಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಮಹಿಳಾ ಮಾಣಿಕ್ಯ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರುವಂತಹ ಮತ್ತೋರ್ವ ಹೆಮ್ಮೆಯ ಕನ್ನಡತಿ ರೇವುಕಾ ರಾಮ್ಜಿ, ಭಾರತ ಫುಟ್ಬಾಲ್ ತಂಡದ ಆಟಗಾರ್ತಿ. Hello everyone. I first want to say thank you to News First for this award. It's a great honor to be here, and thank you ma'am, thank you sir. I also want to say thank you to my association, Karnataka Football Association, and my local club here, Camp FC. I wouldn't be the athlete I am without them shaping me and sending me off to the international level. Also, I want to say that this experience has been extremely eye-opening because I'm seeing so many athletes that I haven't been exposed to, because being in the football circuit, I probably only know a couple of my great football friends. So it's really eye-opening, and I'm really inspired by all of you, and you guys are great. And I'm so happy that this event is putting you all in the spotlight, and this is something that we need more for women's sports in our country. So thank you so much. Thank you. ಥ್ಯಾಂಕ್ ಯು ರೂಪಾ, ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್. ವೇದಿಕೆಯ ಮೇಲೆ ಪ್ರಶಸ್ತಿಯನ್ನ ಸ್ವೀಕರಿಸುವುದಕ್ಕೆ ಬರ್ತಾ ಇರುವಂತಹ ಮತ್ತೋರ್ವ ಸಾಧಕಿ, ಭಾರತದ ಟೆನ್ನಿಸ್ ಆಟಗಾರ್ತಿ ಶರ್ಮದಾ ಬಾಲು. ಎಲ್ಲರಿಗೂ ತುಂಬ ಸಂತೋಷ ಮತ್ತು ಹೆಮ್ಮೆ ಅನ್ನಿಸ್ತಾ ಇದೆ ಇಲ್ಲಿ ಟು ಬಿ ಆನ್ ಸ್ಟೇಜ್ ವಿತ್ ಪ್ರಮೀಳಾ ಮ್ಯಾಮ್, ಲಕ್ಷ್ಮಿ ಮ್ಯಾಮ್, ಆ್ಯಂಡ್ ಆಲ್ಸೋ ಆಲ್ ಮೈ ಫೆಲೋ ಆ್ಯಥ್ಲೀಟ್ಸ್. ಒಂದು ಅಥ್ಲೀಟಿನ ಜರ್ನಿ ತುಂಬ ಯುನೀಕ್ ಆಗಿರುತ್ತೆ, ತುಂಬ ನಮ್ಮೆಲ್ಲರದು ಸ್ಟೋರಿ ತುಂಬ ಯುನೀಕ್ ಮತ್ತು ಸ್ಪೆಷಲ್ ಮತ್ತು ಡಿಫ್ರೆಂಟ್ ಆಗಿರುತ್ತೆ. ಸೊ ಎಲ್ಲರಿನ ಸ್ಟೋರಿ ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿ ತುಂಬ ಖುಷಿ ಅನ್ನಿಸ್ತು. ಬಿಕಾಸ್ ಇಟ್ ಫೆಲ್ಟ್ ಲೈಕ್ ನಾವೊಬ್ಬರೇ, ಯೂಶಲಿ ಯಾವುದೇ ಟೂರ್ನಮೆಂಟ್ಗೆ ಹೋದ್ರೂ ನಾವೊಬ್ಬರೇ ಹೋಗ್ತೀವಿ, ಎಲ್ಲ ಸೆಪ್ರೇಟ್ ಆಗಿರುತ್ತೆ. ಸೊ ಟು ನೋ ದಟ್ ಆಲ್ ಆಫ್ ಅಸ್ ಆರ್ ಇನ್ ದ ಸೇಮ್ ಜರ್ನಿ, ಆ್ಯಂಡ್ ಆಲ್ ಆಫ್ ಅಸ್, even though it is our own unique journey, we are all in the same pool. So thank you News First to showing that journey illi, and highlighting all of our stories, and representing this award for us. Thank you very much. Thank you Sharmada, thank you very much. Congratulations. ಮಹಿಳಾ ಮಾಣಿಕ್ಯ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರುವಂತಹ ಮತ್ತೋರ್ವ ಸಾಧಕಿ, ಭಾರತದ ವಾಲಿಬಾಲ್ ಆಟಗಾರ್ತಿ ಶ್ವೇತಾ ಎಸ್.
ಎಲ್ಲರಿಗೂ ನಮಸ್ಕಾರ ಮತ್ತು ವೇದಿಕೆ ಮೇಲೆ ಉಪಸ್ಥಿತರವ್ರಿಗೆಲ್ರಿಗೂ ನಮಸ್ಕಾರ. ನಾನು ವಾಲಿಬಾಲ್ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದೆ, ಅವ್ರು ಹೇಳಿದಾಗ VTಯಲ್ಲಿ ಹೇಳಿದಾಗೆ ನಾನು PUCಗೆ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಆ್ಯಂಡ್ ಆಲ್ ನಾನು ಹೈ ಜಂಪರ್ ಆಗಿದ್ದೆ, ಅಥ್ಲೀಟ್ ಆಗಿದ್ದೆ. ಸೊ ಆಮೇಲೆ ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅವರು ನನ್ನನ್ನು ರೆಕಗ್ನೈಸ್ ಮಾಡಿ ಸಾಯಿ ಹಾಸ್ಟೆಲ್ಗೆ ಅವರು ನನ್ನನ್ನು ಗುರುತಿಸಿ ಅಲ್ಲಿಗೆ ಕರೆದಾಗ, ಸೊ ಅಲ್ಲಿ ನನ್ನ ಜರ್ನಿ, ವಾಲಿಬಾಲ್ ಜರ್ನಿ ಸ್ಟಾರ್ಟ್ ಆಗಿದ್ದು. ನಾನು ಓದಿದ್ದೆಲ್ಲ NMKRV ಕಾಲೇಜ್ ಆ್ಯಕ್ಚುಲಿ. ಮತ್ತು ನಮ್ಮ ಫಾದರ್ ಕೂಡ ಈಸ್ ಆಲ್ಸೋ ಎ ವಾಲಿಬಾಲ್ ಪ್ಲೇಯರ್. ಆಲ್ ಬಿಕಾಸ್ ಆಫ್ ಹಿಮ್ ಟುಡೇ ಇವತ್ತು ಏನೇನು ಅವಾರ್ಡ್ ಬಂದಿದೆ ಮತ್ತು ಇವತ್ತು ಎಷ್ಟು ನಾನು ಸಾಧನೆ ಮಾಡಿದ್ದೀನೋ ಅದೆಲ್ಲ ಬಿಕಾಸ್ ಆಫ್ ಹಿಮ್. ಅವರು ಆ್ಯಕ್ಚುಲಿ ರೋಲ್ ಮಾಡೆಲ್ ಕೂಡ ನನಗೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ನ್ಯೂಸ್ ಫಸ್ಟ್ ಚಾನೆಲ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಶ್ವೇತಾ, ಕಂಗ್ರ್ಯಾಚುಲೇಷನ್ಸ್. ಮಹಿಳಾ ಮಾಣಿಕ್ಯ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರುವಂತಹ ಮತ್ತೋರ್ವ ಸಾಧಕರು ಭಾರತದ ಹಾಕಿ ತಂಡದ ಆಟಗಾರ್ತಿ ವಿದ್ಯಾಶ್ರೀ ವಿಶ್ವನಾಥ್. Pleasant good evening to everyone. Thank you News First and thank you one and all. I am a goalkeeper today. I stand tall. I am being the wall of our junior women's Indian team. But I haven't dreamt of being a hockey player except being a volleyball player. I was having a very big dream to be a volleyball player and achieve a lot. But I don't know what future had. It had different plans. So I thought let me give it a try and it brought me till here. I'm very thankful for what had happened and what's going to be happening. First of all, thank you for my parents, my father, and he's been my backbone till date. Even he's a farmer. He taught me, he bought me everything I wanted, even it's expensive or what. And my grandmother, she stood tall all over my journey, and she's been my support system. Sometimes my father used to deny things, but she never said me no to anything. So thank you. ಮಹಿಳಾ ಮಾಣಿಕ್ಯ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಪಡಿತಾ ಇರೋರು ಕರ್ನಾಟಕದ ಆಸ್ತಿ, ಕನ್ನಡ ಚಿತ್ರರಂಗದ ಹೆಮ್ಮೆ, ಹಿರಿಯ ನಟಿ ಉಮಾಶ್ರೀ ಅವರು. ಇಂದಿನ ನ್ಯೂಸ್ ಫಸ್ಟ್ ಮಹಿಳಾ ಮಾಣಿಕ್ಯ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಕ್ರೀಡಾ ಲೋಕದ, ಕ್ರೀಡಾ ಜಗತ್ತಿನ ನನ್ನೆಲ್ಲ ಸುವರ್ಣ ಸ್ತ್ರೀಯರಿಗೂ, ಪ್ರತಿಯೊಬ್ಬರೂ ಕೂಡ ಬಂಗಾರದ ಪದಕಗಳನ್ನು ಗಳಿಸ್ಕೊಂಡು ಬಂದಿರೋರನ್ನ ನೋಡಿದಾಗ ಮನಸ್ಸು ತುಂಬಿ ಬರುತ್ತೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ. ಎಲ್ಲಿ ಹಠ ಮತ್ತು ಛಲ ಅನ್ನುವಂಥದ್ದು ಬರುತ್ತೋ ಅಲ್ಲಿ ಸಾಧನೆಗೆ ಮಾರ್ಗ ತಾನಾಗಿಯೇ ಸಿಗ್ತಾ ಹೋಗುತ್ತೆ. ಇದನ್ನೇ ಮಾಡಬೇಕು ಅನ್ನೋದಕ್ಕಿಂತಲೂ ಏನೇ ಮಾಡಿದರೂ ಒಳ್ಳೆಯದನ್ನು ಮಾಡ್ತಾ ಅದರಲ್ಲಿ ನಾವು ಸಾಧನೆಯನ್ನು ಮಾಡೋದು ಬಹಳ ಮುಖ್ಯ ಆಗತ್ತೆ. ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಏರು ತಗ್ಗುಗಳು ಇದ್ದ ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಇರುತ್ತೆ. ಹಾಗೆ ನಿಮ್ಮ ಕ್ಷೇತ್ರದಲ್ಲೂ ಕೂಡ ಮತ್ತು ನಮ್ಮ ಕ್ಷೇತ್ರದಲ್ಲೂ ಕೂಡ
ಸ್ಪರ್ಧೆ ಅನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ. ಸ್ಪರ್ಧೆ ಅನ್ನುವಂಥದ್ದು ಮನುಷ್ಯನ ಮನಸ್ಸನ್ನು ಗಟ್ಟಿ ಮಾಡ್ತಾ ಹೋಗುತ್ತೆ. ಹಾಗಾಗಿ ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಂಡು ಶಕ್ತಿಯುತವಾಗಿ ಒಬ್ಬ ಮಹಿಳೆ ಮುಂದುವರೆದ ಹಾಗೆಲ್ಲ ಅವಳು ಎಲ್ಲರಿಗೂ ಕೂಡ ಮಾದರಿಯಾದ ಬದುಕನ್ನು ನಿರ್ವಹಣೆ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಹಾಗಾಗಿ ನಮ್ಮ ಪ್ರಯತ್ನ ನಿರಂತರವಾಗಿ ನಾವು ಹೋಗ್ತಾನೆ ಇದ್ದರೆ ಅಲ್ಲಿ ಶಕ್ತಿಗಳನ್ನು ಮೀರಿದಂತಹ ಕೆಲಸ ಪ್ರತಿಭೆ ಮಾಡ್ತಾ ಹೋಗುತ್ತೆ. ಆಗ ಪ್ರತಿಭೆಗೆ ಸಿಗುವಂತಹ ಮಾನ್ಯತೆ ಆದ್ಯತೆಯನ್ನು ಯಾವ ಕಾರಣಕ್ಕೂ ಕೂಡ ತಡೆ ಹಿಡಿಯುವ ಶಕ್ತಿಗಳಿಗೆ ತಡೆ ಹಿಡಿಯೋಕೆ ಆಗೋದಿಲ್ಲ. ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಲ್ವಾ? ನಿಮ್ಮೆಲ್ಲರ ಬದುಕು ಹಾಗೆ ಸಾಧನೆಯತ್ತ ಹೋಗ್ತಾ ಇರೋದು ಮುನ್ನಡೆಯಲಿ. ಇನ್ನು ಹೆಚ್ಚಿನ ಸಾಧನೆಗಳನ್ನು ಮಾಡಿ ಅವರನ್ನು ಇನ್ನಷ್ಟು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕಾದ್ರೆ ಆರ್ಥಿಕ ಸಹಾಯಗಳಿರ್ಬೋದು. ಈ ರೀತಿಯಾಗಿ ಕಾರ್ಯಕ್ರಮಗಳನ್ನು ರೂಪಿಸಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ಅವರಿಗೆ ಪ್ರೋತ್ಸಾಹ ಕೊಡೋದು ಕೂಡ ಬಹಳ ಮುಖ್ಯ ಆಗತ್ತೆ. ಮಹಿಳಾ ಲೋಕದಲ್ಲಿ ಮಹಿಳಾ ಇಲಾಖೆಯಲ್ಲೂ ಕೂಡ ಕೆಲವು ಕಾರ್ಯಕ್ರಮಗಳಿದೆ. ಸಾಧ್ಯ ಆದರೆ ಮಹಿಳೆಯರ ಪರವಾಗಿ ತಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಯೋಚನೆ ಮಾಡಿ. ನಾನು ಯೋಚನೆ ಮಾಡ್ತೀನಿ, ನಾವು ಸರ್ಕಾರದಲ್ಲಿ ಇವರ ಪರವಾಗಿ ಒಂದಿಷ್ಟು ಕಾರ್ಯಕ್ರಮನ ರೂಪಿಸೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಮಾತನ್ನು ಹೇಳ್ತಾ, ತಾವು ಕೂಡ ಬಹಳ ಬದ್ಧತೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಚಿವರು, ಮಹಿಳೆಯರ ಬಗ್ಗೆ ಭಾಳ ಕಾಳಜಿ ಇರ್ತಕ್ಕಂಥವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅವರೊಂದಿಗೆ ನಾವು, ನಮ್ಮೊಂದಿಗೆ ಅವರು ಪ್ರಯತ್ನ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮತ್ತೆ ಶುಭವನ್ನು ಕೋರಿ, ಇಂತಹ ಒಂದು ಜಗತ್ತನ್ನು ನಮ್ಮ ಮುಂದೆ ತೆರೆದಿಟ್ಟಂತಹ ರವಿಕುಮಾರ್ ಅವರಿಗೆ, ನ್ಯೂಸ್ ಫಸ್ಟ್ನವರಿಗೆ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ನಮಸ್ಕಾರ. ಥ್ಯಾಂಕ್ ಯು ಉಮಾಶ್ರೀ ಮ್ಯಾಮ್. ಜೀವಮಾನ ಸಾಧನಾ ಪ್ರಶಸ್ತಿ ಅನ್ನುವಂಥದ್ದು ಸರ್ಕಾರ ಕೊಟ್ಟಿದೆ. ರಂಗಭೂಮಿಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ವಾರ್ತಾ ಇಲಾಖೆ ಎಲ್ಲರೂ ಕೊಟ್ಟರು. ನನಗೆಲ್ಲ ಒಂದು ಕಡೆ ಈಗಲೇ ಯಾಕೆ ಕೊಡ್ತಾ ಇದ್ದಾರೆ ಅನಿಸ್ಬಿಡುತ್ತೆ. ಹಾಗೆಲ್ಲ ಕೊಟ್ಟು ರಿಟೈರ್ಡ್ ಅನಿಸ್ಬಿಡ್ತಾರಮ್ಮ, ಅದಾಗಬಾರ್ದು. ಅದಕ್ಕೋಸ್ಕರ ಇನ್ನೊಂದಷ್ಟು ವರ್ಷಗಳಾದ ಮೇಲೆ ಬಂದಿದ್ರೆ ಚೆನ್ನಾಗಿರ್ತೈತೇನೋ ಅಂತ ನನಗನ್ಸುತ್ತೆ. ಯಾಕಂದರೆ ಇನ್ನೂ ನನಗೆ ಆ್ಯಕ್ಟ್ ಮಾಡಬೇಕು ಅನ್ನುವಂಥ ತುಡ್ತಾ ಇದೆಯಲ್ಲ ಎಲ್ಲ ಒಂದು ಕಡೆ. ಇನ್ನೂ ಸಮಯ ಇದೆ, ಇನ್ನೊಂದಷ್ಟು ಸಾಧನೆ ಮಾಡೋಣ ಅಂತ ಆಸೆ ಇದೆ, ಇನ್ನೇನಿಲ್ಲ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಉಮಾಶ್ರೀ. ತಮ್ಮ ಪ್ರಶಸ್ತಿಗಾಗಿ ನನ್ನ ಕೃತಜ್ಞತೆಗಳು. ನಮಸ್ಕಾರ. ಮಹಿಳಾ ದಿನಾಚರಣೆಯ ಅಂಗವಾಗಿ ಆಯೋಜನೆಯಾಗಿರುವಂಥ ಈ ಮಹಿಳಾ ಮಾಣಿಕ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಮಾತುಗಳನ್ನು ಕೇಳುವಂತಹ ಸಮಯ. First of all, I would like to congratulate all the sports achievers in women's this thing category. And we should thank News First for recognizing us on this sports field, because I don't think so in my days nobody has done this, and I used to always receive award from others, but giving the achievers today the awards, it was a great and proud moment. Yes, it's not done here, it's just an encouragement for you all. Lot of things you have to do. You have to bring laurels to the country. Yes, one thing I would like to say that you all are so young. I achieved my dream. I had a dream of winning an Asian Games medal, but there were a lot of hurdles in between. I went to 2 Olympics, Commonwealth Games, World Championship, SAF Games, Asian Championship, everything. But I had a dream of winning an Asian Games medal. So it happened only after 12 years. So patience is very much required in sports person's life. So, and it was a proud moment to stand on the Asian Games podium when the tricolor went up high and when they announced the country name. So I pass it on to you young generation to achieve this also. It is very difficult to reach Olympics. It is very hard, but never give up. ನಮಸ್ಕಾರ ಎಲ್ರಿಗೂ. ರೆಸ್ಪೆಕ್ಟೆಡ್ Madam Lakshmi Hebbalkar Madam and Umashri Madam and everyone here.
It's an honor to be here. And all I want to say is that you're doing a wonderful job, sir. And thank you for giving me the opportunity to be on stage here to honor these wonderful sports people. All I could say is, Marshri Madam said that there must be some effort that has to go in to support you all. As Garden City University, I give you an open welcome. Any of you want to do your studies, please come to us. We'll do it for free for all of you all. Yeah? Not my words, my chancellor has said it. Okay, thank you very much. Thank you all. ಮೊದಲನೇದಾಗಿ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ನ್ಯೂಸ್ ಫಸ್ಟ್ಗೆ ನಮ್ಮ ರವಿಕುಮಾರ್ ಅವ್ರಿಗೆ, ಉಮಾಶ್ರೀ ಮೇಡಮ್ ಅವ್ರಿಗೆ, ಪ್ರಮೀಲಾಜಿ ಅವ್ರಿಗೆ, ಇನ್ನುಳಿದ ಗೌರವಾನ್ವಿತ ಅತಿಥಿಗಳಿಗೆ ಮತ್ತು ಸ್ಪೆಷಲಿ ಇವತ್ತು ಕ್ರೀಡೆಯಲ್ಲಿ ಇಷ್ಟೊಂದು ಸಾಧನೆ ಮಾಡಿದಂಥ ನನ್ನೆಲ್ಲ ಒಂದಿಬ್ಬರನ್ನ ಬಿಟ್ಟರೆ ಮಿಕ್ಕಿದವರೆಲ್ಲರೂ ಮಕ್ಕಳ ಥರ ಇದ್ದೀರಾ. ತಮ್ಮೆಲ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಒಂದು ಹಾಕಿ ಪ್ಲೇಯರ್ ಆಯಿತು, ಕ್ರಿಕೆಟ್ ಆಯಿತು, ದೆನ್ ಅಗೇನ್ ಗಾಯಕ್ವಾಡ್ ಕ್ರಿಕೆಟ್ ಆಯಿತು, ವೇಟ್ ಲಿಫ್ಟರ್ ಆಯಿತು, ದೆನ್ ಬ್ಯಾಡ್ಮಿಂಟನ್ ಆಯಿತು, ದೆನ್ ಪ್ರೋ ಕಬಡ್ಡಿ ಆಯಿತು, ಹಿಯರ್ ವಿ ಕಮ್ ಫಾರ್ ಫುಟ್ಬಾಲ್, ದೆನ್ ಸ್ವಿಮ್ಮರ್, ದೆನ್ ಬಾಸ್ಕೆಟ್ಬಾಲ್, ದೇರ್ ವಾಲಿಬಾಲ್, ಟೆನ್ನಿಸ್. ಸೊ ಎಲ್ಲ ಇದರಲ್ಲೂ ಕೂಡ ಹುಡುಕಿ ನಮ್ಮ ನ್ಯೂಸ್ ಫಸ್ಟ್ದವರು ನಮ್ಮ ಕ್ರೀಡೆಯಲ್ಲಿ ಭಾಗವಹಿಸಿದಂಥ ನಮ್ಮ ಕರುನಾಡಿನ ಕುವರಿಯರನ್ನು ಕೂಡಿಸಿ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇ ನನಗೆ ಅತ್ಯಂತ ಸಂತೋಷ ಮತ್ತು ಹೆಮ್ಮೆ ವಿಚಾರ. ಅದರಲ್ಲೂ ನಿಮ್ಮ ಪ್ರತಿಯೊಬ್ಬರ ನಾವು ವಿಟಿಯನ್ನು ನೋಡಿದ್ವಿ. ಒಬ್ಬೊಬ್ಬರ ಬಗ್ಗೆ ಒಂದೊಂದು 2 ನಿಮಿಷ 3 ನಿಮಿಷ ತೋರಿಸಿದ್ರು. ಆ ಸಂದರ್ಭದಲ್ಲಿ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಕ್ಕಳ, ಎಷ್ಟೊಂದು ಕಷ್ಟಪಟ್ಟಿದ್ದೀರಾ. ತಮ್ಮ ಪೇರೆಂಟ್ಸ್ ಕೆಲವ್ರಿಗೆ ಸಹಾಯ ಮಾಡಿದ, ಅಫ್ಕೋರ್ಸ್ ತಂದೆ ತಾಯಿಯ ಕನಸೇನಾಗಿರುತ್ತೆ, ಅದು ಕೂಲಿ ಮಾಡುವಂಥ ತಂದೆ ತಾಯಿ ಇರ್ಬೋದು, ಅಥವಾ ಈ ದೇಶದ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿ ತಂದೆ ತಾಯಿ ಇರ್ಬೋದು, ವಾಟ್ ಎವರ್. ಎಲ್ಲರ ಆಸೆ ಏನಿರುತ್ತೆ ಅಂತಂದರೆ ನಮ್ಮ ಮಕ್ಕಳು ಸಮಾಜದಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿ ಇರಬೇಕು, ಜನ ಅವ್ರನ್ನ ನೋಡಿದ ತಕ್ಷಣ ತಲೆ ಮೇಲೆತ್ತೆ ಚಪ್ಪಾಳಿ ಹೊಡೆಯುವಂಥ ಸಾಧನೆಯನ್ನು ಮಾಡಬೇಕು ಅಂತ ತಂದೆ ತಾಯಿಗಳು ಎಲ್ಲರೂ ಕೂಡ ಕನಸು ಕಂಡಿರ್ತಾರೆ. ಆದರೆ ನಿಮಗೆ ಇರುವಂಥ ಪ್ಯಾಷನನ್ನು ನಾನು ಇವತ್ತು ನೋಡಿದ್ರೆ, ಪ್ಯಾಷನ್ ಬೇಕು. ಇವರು ಹೇಳಿದ ಹಾಗೆ ನಿಮ್ಮ ಮಕ್ಕಳಿಗೆ ಏನು ಪ್ಯಾಷನ್ ಇರ್ತೋ ಅದನ್ನು ನೋಡಿ ನಿಮ್ಮ ಪ್ಯಾಷನ್ನ ಅವ್ರ ಮೇಲೆ ಹೇರಬೇಡಿ ಅಂತ ಹೇಳಿದರು. ನಿಮಗೆ ಪ್ಯಾಷನ್ ಇರಬೇಕು. ಇವತ್ತು ಸ್ವಿಮ್ಮರ್, ನೀನು ಮೇಲ್ಗಡೆ ಬರಬೇಕಾದ್ರೆ ನಿನ್ನ ಬಾಡಿ, ನಿನ್ನ ಫಿಸಿಕ್ಕು, ನಿನ್ನ ಕಾನ್ಫಿಡೆನ್ಸ್ ನೋಡಿ ನಾನು ಕೇಳಿದೆ ನಿಮ್ಮ ತಾಯಿ ಎಲ್ಲಿದ್ದಾರೆ ಅಂತ ಹೇಳಿ. ಥ್ಯಾಂಕ್ಸ್ ಅಮ್ಮ, ತಾವು ಬಹಳ ಚೆನ್ನಾಗಿ ಬೆಳೆಸ್ತಾ ಇದ್ದೀರಾ. ಆಮೇಲೆ ಅದರಲ್ಲೂ ನಮ್ಮ ಬಾಸ್ಕೆಟ್ಬಾಲ್ ಪ್ಲೇಯರ್, ಅವರ ವಿಟಿ ಬಂದ ತಕ್ಷಣ ಅವ್ರ ತಾಯಿಯವ್ರು ಮೊದಲು ಚಪ್ಪಾಳೆ ಹೊಡೋದ್ರು ಜೋರಾಗಿ. ಲಾಸ್ಟಿಗೆ ಎಲ್ಲರಿಗಿನ್ನ ಲಾಸ್ಟ್ ಚಪ್ಪಾಳೆ ಜೋರಾಗಿ ಯಾರ್ದು ಬರ್ತಾ ಇತ್ತಂದರೆ ಅವ್ರ ತಾಯಿದು. ನೋಡಿ ಎಂಥ ಅಂದರೆ ಮಗು ಈಗಲೂ ಕೂಡ ನೀನು ಸೀರೆ ಹಾಕಿದ್ಯಾ, ಇಷ್ಟು ಎತ್ತರಕ್ಕೆ ಬೆಳೆದಿದ್ಯಾ, ಆದರೂ ಕೂಡ ತಾಯಿಗೆ ನೀನು ಇನ್ನೂ ಚಿಕ್ಕ ಮಗು, ಇನ್ನೂ ದೊಡ್ಡ ಸಾಧನೆಯನ್ನು ಮಾಡು. ಆ ಅಮ್ಮನ ಚಪ್ಪಾಳೆ ಅದರಲ್ಲಿ ಅದು 100 ಕೋಟಿಗೆ ಸಮಾನ. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಟೆನ್ನಿಸ್ ಪ್ಲೇಯರು, ತಾವು ಹೇಳಿದ್ರಿ ತಮ್ಮ ವಿಟಿನಲ್ಲಿ ನೋಡಬೇಕಾದ್ರೆ ಸ್ವಲ್ಪ ಆರ್ಥಿಕ ತೊಂದರೆಯಿಂದ ತಾವು ತಮ್ಮ ಆಟವನ್ನು ನಿಲ್ಲಿಸಿದ್ರಿ, ಮತ್ತೆ ರೀಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ. ನಿಜವಾಗ್ಲೂ ನಮ್ಮಂಥವ್ರ ಕಡೆ, ಯಾಕಂತಂದರೆ ರಾಜಕಾರಣದಲ್ಲಿ ನಾವಿರುವಂಥ ಸಂದರ್ಭದಲ್ಲಿ ಬಹಳಷ್ಟು ಕ್ರೀಡಾಪಟುಗಳು ನಮ್ಮ ಹತ್ರ ಬರ್ತಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಬಹಳಷ್ಟು ಹುಡುಗಿಯರನ್ನು ನಾವು ಸ್ಪಾನ್ಸರ್ ಮಾಡಿ, ಲಕ್ಷ್ಮೀತಾಯಿ ಫೌಂಡೇಶನಿಂದ ಸ್ಪಾನ್ಸರ್ ಮಾಡಿ ಬಹಳಷ್ಟು ಹುಡುಗಿಯರನ್ನು ನಾವು ಹೊರದೇಶಕ್ಕೆ ಕೂಡ ಕಳಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂತಂದರೆ ಐ ಲವ್ ಸ್ಪೋರ್ಟ್ಸ್. ಉಮಾಶ್ರೀ ಅವರು ಹೇಳಿದರು, ನಿಮ್ಮಲ್ಲಿ ಅಷ್ಟೇ ಕಾಂಪಿಟಿಷನ್ ಇರೋದಿಲ್ಲ, ನಿಮ್ಮಲ್ಲಿ ಅಷ್ಟೇ ಗೆಲುವು ಸೋಲು ಇರೋದಿಲ್ಲ, ನಮ್ಮ ಕ್ಷೇತ್ರದಲ್ಲಿ ಸ್ವಲ್ಪ ಜಾಸ್ತಿನೇ ಕುಸ್ತಿ ಇರುತ್ತೆ. ನೀವು ಹೇಗೆ ನಿರಂತರವಾಗಿ ಪರಿಶ್ರಮ ಮಾಡ್ತೀರಾ, ಚಳಿ ಇರಲಿ, ಬಿಸಿಲಿರಲಿ, ಮಳೆ ಇರಲಿ, ನಿರಂತರವಾಗಿ ಪ್ರಾಕ್ಟೀಸ್ ಅಂಟಿಲ್ ಯು ರೀಚ್ ಯುವರ್ ಗೋಲ್. ಹಾಗೆ ನಾವು ಒಂದು ದಿನ ನಾವೇನಾದರೂ, ರವಿಕುಮಾರ್ ಸರ್, ಒಂದು ದಿನ ಏನಾದರೂ ಸಿಟ್ ಬ್ಯಾಕ್ ಆ್ಯಂಡ್ ರಿಲ್ಯಾಕ್ಸ್ ಅಂತಂದರೆ ಮುಗಿದೋಯ್ತು, ಬೇರೆಯವ್ರು ನಮ್ಮ ಟಿಕೆಟ್ ತಗೊಂಡು ಮುಂದೆ ಓಡಿ ಹೋಗ್ಬಿಟ್ಟಿರ್ತಾರೆ. ಕೆನ್ ನಾಟ್. ಇದು ಕಾಂಪಿಟಿಷನ್ ಯುಗ. ನಾನು ಹೇಳಿದೆ
ಸೈನಾ ನೆಹ್ವಾಲ್ ಆಗಬೇಕಮ್ಮ, ಬ್ಯಾಡ್ಮಿಂಟನ್ ಚಾಂಪಿಯನ್ನು, ನೀನು ನೋಡೋಕ್ಕೂ ಕೂಡ ಹಾಗೇ ಇದೆಯಾ, ಚಿಕ್ಕ ವಯಸ್ಸಿನಿಂದು ನೀನು ಇನ್ನೂ ತುಂಬ ಬೆಳಿಬೇಕು, ನಿಮ್ಮ ಮನಸ್ಸಿನಲ್ಲಿ ಆ ಸ್ಫೂರ್ತಿ ಇರಬೇಕು, ಆ ಕಿಚ್ಚು ಇರಬೇಕು. ಆ ಕಿಚ್ಚು ಇದ್ದಾಗ ಮನುಷ್ಯನಿಗೆ ಸಾಧನೆ ಮಾಡಲಿಕ್ಕಾಗತ್ತೆ. ಇಲ್ಲ ಅಂತಂದರೆ 6 ತಿಂಗಳ ಮಗುವನ್ನು ಮನೆಯಲ್ಲಿ ಬಿಟ್ಟು 17 kg ಇಳಿಸಿ ಮತ್ತೆ ಒಲಿಂಪಿಕ್ಸ್ಗೆ ಎಂಟ್ರಿ ಆಗ್ತೀರಾ ಅಂತಂದರೆ ಅದು ನಿಮ್ಮಲ್ಲಿರುವಂಥ ಆ ಒಂದು ಬೆಂಕಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸಾಧನೆಗೆ ಮೊದಲು ಬೇಕಾಗಿದ್ದೆ ಆ ಒಂದು ಏನು ಹೇಳ್ತಾರೆ ಛಲ. ಸೊ ನಾನು ಮಾಡ್ತೀನಿ, ನಾನು ಮುನ್ನಡಿತೀನಿ, ಅವಮಾನಗಳನ್ನು ಅಪಮಾನಗಳನ್ನು ಎಲ್ಲನೂ ಕೂಡ ಒದ್ದು ಮುಂದೆ ಹೋಗ್ತೀನಿ, ನಾನು ಸಾಧನೆ ಮಾಡ್ತೀನಿ, ಸಾಧಕಿಯಾಗ್ತೀನಿ ಜೀವನದಲ್ಲಿ, ಬೇರೆಯವ್ರಿಗೂ ಕೂಡ ನನ್ನ ಸಾಧನೆ ಮಾದರಿ ಆಗುತ್ತೆ ಅನ್ನೋಂಥ ಛಲ ನಿಮ್ಮೆಲ್ಲರ ಮುಖದಲ್ಲೂ ನಾನು ಇವತ್ತು ನೋಡ್ತಾ ಇದ್ದೀನಿ. ಅದರಲ್ಲೂ ನೀನು ತುಂಬ ಸನಕಲಿದೆಯಮ್ಮ, ಏನು ಫುಟ್ಬಾಲ್ ಆಡ್ತೀಯ ನೀನು, ಹೆಂಗಮ್ಮ ನೀನಲ್ಲಿ ಹೆಂಗಮ್ಮ, ನೀನು ಹೆಂಗೆ ಗೋಲ್ ಕೀಪರ್ ಆಗ್ತೀಯ, ನೀನೇನಮ್ಮ ಎತ್ತರಿಗಿದೆಯಾ ಚಿಕ್ಕಿದೆಯಾ. ನಿಜವಾಗ್ಲೂ ನಿಮ್ಮನ್ನೆಲ್ಲರನ್ನೂ ನೋಡಿದ್ರೆ ನಮಗೊಮ್ಮೆ ಅನಿಸುತ್ತೆ ನಮ್ಮ ಭವಿಷ್ಯ, ನಮ್ಮ ರಾಜ್ಯದ ಭವಿಷ್ಯ, ನಮ್ಮ ದೇಶದ ಭವಿಷ್ಯ ಬಹಳ ಉಜ್ವಲ ಇದೆ ಅಂತ. ನಿಮ್ಮ ಮುಖದಲ್ಲಿನೇ ಆ ಒಂದು ಕಳೆ ಎದ್ದು ಕಾಣಿಸ್ತಾ ಇದೆ. ಇವತ್ತು ಮಹಿಳೆ ಬಗ್ಗೆ ಒಂದೆರಡು ಮಾತನ್ನು ಮಾತನಾಡಬೇಕಾಗತ್ತೆ. ಪ್ರತಿಯೊಂದು ಹಂತದಲ್ಲೂ ನಾವು ನಮ್ಮನ್ನು ಪ್ರೂವ್ ಮಾಡಬೇಕಾಗತ್ತೆ. ನಾವು ನಮ್ಮನ್ನು ಮಗಳಾಗಿ ನಾವು ನಮ್ಮನ್ನು ಪ್ರೂವ್ ಮಾಡಬೇಕು, ನಾವು ಸಕ್ಸಸ್ಫುಲ್ ಅಂತ. ತಂಗಿಯಾಗಿ, ಅಕ್ಕ ಆಗಿ, ಹೆಂಡತಿಯಾಗಿ, ಗೆಳತಿಯಾಗಿ, ಅತ್ತೆಯಾಗಿ, ಸೊಸೆಯಾಗಿ, ಜೀವನದ ಪ್ರತಿಯೊಂದು ಕಾಲಚಕ್ರದ ಪ್ರತಿಯೊಂದು ಹಂತದಲ್ಲಿ ನಮ್ಮ ಒಂದು ಪಾತ್ರವನ್ನು ನಿಭಾಯಿಸಿ ಕೊನೆಗೆ ಕೂಡ ಒಳ್ಳೆಯ ಒಬ್ಬ ಹೆಣ್ಮಗಳು ಅಂತ ನಾವು ಪ್ರೂವ್ ಮಾಡ್ಕೊಳ್ಬೇಕು. ಇವರು ಹೇಳಿದ ಹಾಗೆ ನಮ್ಮ ಸಾಧನೆಗೆ ಖಂಡಿತವಾಗ್ಲೂ ಆ ಒಂದು ಪುರುಷರ ಸಹಾಯ ನಮಗೆ ಬೇಕು. ಆದರೆ ಮುಂಚೆ ಥರ ನಮಗೆ ಸಹಾಯ ಆಗಲಿ ಸಹಕಾರ ಆಗಲಿ ಅಲ್ಲ, ನಮ್ಮನ್ನು ಕೇಳೋಕ್ಕೆ, ನಮ್ಮನ್ನು ತಿಳ್ಕೊಳ್ಳೋದಕ್ಕೆ ನಿಮ್ಮಲ್ಲಿ ಸಹನೆ ಇದ್ದರೆ ಸಾಕು ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ. ಯಾಕಂತಂದರೆ ತಮ್ಮ ಸಹಕಾರದಿಂದನೇ ಇಷ್ಟು ಇವತ್ತು ಮಹಿಳೆ ಮುಂದೆ ಹೋಗ್ತಾ ಇದ್ದಾಳೆ. ಎಲ್ಲಿಂದ? ಭಾರತ ದೇಶ ಸತಿ ಸಹಗಮನ ಪದ್ಧತಿಯಿಂದ ನಾವು ಇಲ್ಲಿಗೆ ಬಂದು ನಿಂತಿದ್ದೀವಿ. ಈಗ ಇಷ್ಟೆಲ್ಲ ಮಹಿಳೆಯರಿಗೆ ನಾನಿವತ್ತು ಸನ್ಮಾನ ಮಾಡಿದೆ. ಅಮ್ಮ ನೀನು ಬಾವಿ ಯಾಕೆ ತೋಡಿಸ್ದೆ, ನೀನು ಯಾಕೆ ತೋಡಿದೆ, ಸರ್ಕಾರ ಇರಲಿಲ್ವಾ, ಗ್ರಾಮ ಪಂಚಾಯತ್ ಇರಲಿಲ್ವಾ, ಜಿಲ್ಲಾ ಪಂಚಾಯತ್ ಇರಲಿಲ್ವಾ, MLA ಇರಲಿಲ್ವಾ, MP ಇರಲಿಲ್ವಾ, ಮಂತ್ರಿಗಳಿರಲಿಲ್ವಾ? ಅಂದರೆ ಒಬ್ಬ ಮಹಿಳೆಗೆ ತಲೆ ಕೆಟ್ಬಿಡ್ತು ಅಂತಂದರೆ ಏನು ಬೇಕಾದರೂ ಮಾಡ್ತಾಳೆ. ಯು ಆರ್ ಮೈ ರೋಲ್ ಮಾಡೆಲ್ ನಾವು. ವಂಡರ್ಫುಲ್ ಪ್ರೋಗ್ರಾಮ್, ಭಾಳ ಸಂತೋಷ ಆಯಿತು ಸರ್. ತಾವೆಲ್ಲ ಸಮಾಜದ ಅಂಕನ್ನು ಡೊಂಕನ್ನು ತಿದ್ದೋವಂಥವ್ರು, ಸತ್ಯದ ಕಡೆ ಬೆಳಕನ್ನು ಇದನ್ನು ಮಾಡೋರು, ನಮ್ಮನ್ನು ಕೂಡ ನಾವು ತಪ್ಪಿದಾಗ ನಮ್ಮನ್ನ ಚಾಟಿ ಬೀಸಿ ನಮ್ಮನ್ನು ಕೂಡ ಅಲರ್ಟ್ ಮಾಡುವಂಥವ್ರು. ದೀಪಿಕಾ ಅವ್ರಿಗೆ ಎಲ್ಲರಿಗೂ ಕೂಡ 10 ಲಕ್ಷ ನಮ್ಮ ಸರ್ಕಾರದಿಂದ ನಾವು ಘೋಷಣೆ ಮಾಡಿದ್ದೀವಿ. ಮತ್ತು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಎಲ್ಲ ಕ್ಲಿಯರ್ ಮಾಡಿಸಿ, ಮಾನ್ಯ ಮುಖ್ಯಮಂತ್ರಿಗಳು ಸ್ಪೋರ್ಟ್ಸ್ ಮಂತ್ರಿ ಇರೋದ್ರಿಂದ, ಅವರೇ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಇರೋದ್ರಿಂದ ಎಲ್ಲ ಕ್ಲಿಯರ್ ಆಗಿ ಈಗ ಅವ್ರ ಹತ್ರಕ್ಕೆ ಹೋಗಿದೆ. ಇನ್ನೊಂದು 15-20 ಡೇಸ್ ಅಥವಾ ಬಜೆಟ್ ಮುಗಿದ ತಕ್ಷಣ ತಮ್ಮನ್ನ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಗೃಹ ಕಚೇರಿಗೆ ಕರೆದು ತಮಗೆ 10 ಲಕ್ಷ ರೂಪಾಯಿದ್ದು ತಮಗೆ ಚೆಕ್ಕನ್ನು ಕೊಡುವಂಥ ಜವಾಬ್ದಾರಿ ನಾನು ಹೆಗಲ ಮೇಲೆ ಹೊತ್ಕೊಂಡಿದ್ದೀನಿ. ಅದ ನಂತರ ದೀಪಿಕಾನು ಸೇರಿ 3 ಜನ ಏನು ಈ ಒಂದು ಟೀಮ್ನಲ್ಲಿ ಕರ್ನಾಟಕ ರಾಜ್ಯದಿಂದ ಹೋಗಿದ್ರು, ನಮ್ಮ ಭಾರತ ದೇಶವನ್ನು ಪ್ರತಿನಿಧಿಸ್ತಾ ಇದ್ರು, ಆ 3 ಜನರಿಗೂ ಕೂಡ ಸರ್ಕಾರಿ ಉದ್ಯೋಗವನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಇನ್ನೊಮ್ಮೆ ನ್ಯೂಸ್ ಫಸ್ಟ್ ಅವ್ರಿಗೆ ಧನ್ಯವಾದ ಹೇಳಿ, ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳಿ, ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್, ನಿಮ್ಮ ಸ್ಫೂರ್ತಿದಾಯಕ ಮಾತುಗಳಿಗೆ.
ಕಾಯೋಳು ಹೆಣ್ಣು, ನಮ್ಮನ್ನ ಬೆಳೆಸೋಳು ಹೆಣ್ಣು, ಹೆಣ್ಣು ಸರ್ವಶಕ್ತಿ. ಅಂಥ ಸಾಧಕಿಯರಿಗೆ ಇವತ್ತು ನ್ಯೂಸ್ ಫಸ್ಟ್ ಮಹಿಳಾ ಮಾಣಿಕ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಈ ಸಾಧಕಿಯರ ಜರ್ನಿ ಮತ್ತಷ್ಟು ಮಂದಿಗೆ ಸ್ಫೂರ್ತಿಯಾಗಲಿ. ಇದು ಎಕ್ಸೆಲ್ ಅಕಾಡೆಮಿಕ್ಸ್ ಪ್ರೆಸೆಂಟ್ಸ್ ನ್ಯೂಸ್ ಫಸ್ಟ್ ಮಹಿಳಾ ಮಾಣಿಕ್ಯ. ಅಸೋಸಿಯೇಟ್ ಸ್ಪಾನ್ಸರ್ಸ್ Cambridge Institute of Technology and City College. Concept by Ad6 Advertising. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. Presented by Excel Academics. Associate sponsors Cambridge Institute of Technology, City College.